ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನೆಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀದೇವಿ ದಿವ್ಯ ದರ್ಶನ ಸ್ಕಂದ 5. ಬ್ರಹ್ಮ ವಿಷ್ಣು ಶಿವನು ದೇವಿಯ ಧ್ಯಾನಕ್ಕೆ ಕುಳಿತರು. ಮೊದಲು ಬ್ರಹ್ಮನ ಮುಖದಿಂದ ಹೊರಟ ತೇಜಸ್ಸು ರಕ್ತವರ್ಣಂ ಶುಭಾಕಾರಂ ಪದ್ಮರಾಗ ಮಣಿಪ್ರಭಂ ಕಿಂಚಿತ್ ಶೀತಂ ತತ್ಯಾಚೋಷ್ಣ ಮರೀಚಿಜಾಲ ಮಂಡಿತಂ ಆಗಿದ್ದಿತು. ಆಮೇಲೆ ಆ ಮಹಾದೇವನ ದೇಹದಿಂದ ರೌಪ್ಯವರ್ಣಮಭೂತೀರ್ವಂ ದುರ್ದಶಂ ದಾರುಣಂ ಮಹತ್. ಶಿವನ ತೇಜಸ್ಸು ದಾನವರಿಗೆ ಭಯವನ್ನುಂಟು ಮಾಡಿತು, ದೇವತೆಗಳಿಗೆ ಆಶ್ಚರ್ಯವಾಯಿತು. ಆನಂತರ ವಿಷ್ಣುವಿನ ಶರೀರದಿಂದ ನೀಲಂ ಸತ್ವಗುಣೋಪೇತಂ ಪ್ರಾದುರಾಸ ಮಹಾದ್ಯುತಿ ವಿಲಕ್ಷಣ ಕೃಷ್ಣವರ್ಣದ ಕಾಂತಿಯು ಹೊರಟಿತು. ಅಷ್ಟರಲ್ಲಿ ಇಂದ್ರನ ಶರೀರದಿಂದ ಅನೇಕ ಬಣ್ಣಗಳ ತೇಜಸ್ಸು ಬಂದಿತು. ಹೀಗೆ ಸಮಸ್ತ ದೇವತೆಗಳಿಂದ ಬಗೆ ಬಗೆಯ ತೇಜಸ್ಸುಗಳು ಬಂದು ಒಂದಾಗಿ ತೇಜೋರಾಶಿಯಾಗಿ ಸರ್ವೋತ್ತಮ ಸರ್ವಶಕ್ತಿ ಸಮುದಾಯದ ಸುಂದರ ಸ್ತ್ರೀಮೂರ್ತಿಯಾಗಿ ಆವಿರ್ಭವಿಸಿದಳು. ಇವಳೇ ಮಹಾಲಕ್ಷ್ಮಿಯು, ತ್ರಿಗುಣಾತ್ಮಕಳು, 18 ಭುಜವುಳ್ಳವಳು, 10 ದಿಕ್ಕುಗಳನ್ನು ಬೆಳಗುವವಳು, ಮಹಾಮೋಹಕ ರೂಪಳು. ಎಲೈ ರಾಜನೇ, ಆ ದೇವಿಯ ಮಂಗಳಮಯ ರೂಪವು ಹೇಗೆ ಆಯಿತೆಂಬುದನ್ನು ವಿವರಿಸುವೆನು ಕೇಳೋ. ಈಶ್ವರನ ತೇಜಸ್ಸಿನಿಂದ ಮುಖವು, ಯಮನ ತೇಜಸ್ಸಿನಿಂದ ಕೇಶರಾಶಿಯು, ಅಗ್ನಿಯ ತೇಜಸ್ಸಿನಿಂದ 3 ಕಣ್ಣುಗಳು, ಸಂಧ್ಯಾ ದೇವತೆಗಳಿಂದ ಹುಬ್ಬುಗಳು, ವಾಯುವಿನ ತೇಜಸ್ಸಿನಿಂದ ಕಿವಿಗಳು, ಮನ್ಮಥನ ತೊಟ್ಟಿಲಿನಂತಾದುವು, ಕುಬೇರನ ತೇಜಸ್ಸಿನಿಂದ ಮೂಗು, ದಕ್ಷಬ್ರಹ್ಮನ ತೇಜಸ್ಸಿನಿಂದ ದಂತಪಂಕ್ತಿಗಳು, ಅರುಣನ ತೇಜಸ್ಸಿನಿಂದ ಅಧರವು, ಷಣ್ಮುಖನ ತೇಜಸ್ಸಿನಿಂದ ಮೇಲುತುಟಿಯು, ವಿಷ್ಣುವಿನ ತೇಜಸ್ಸಿನಿಂದ 18 ಭುಜಗಳು, ವಸುಗಳಿಂದ ಚಿಗುರಿದಂತಹ ಬೆರಳುಗಳು, ಚಂದ್ರನ ತೇಜಸ್ಸಿನಿಂದ ಸ್ತನದ್ವಯಗಳು, ಇಂದ್ರನ ತೇಜಸ್ಸಿನಿಂದ ತ್ರಿವಳಿಯುಕ್ತ ಮಧ್ಯಪ್ರದೇಶವು, ವರುಣ ತೇಜಸ್ಸಿನಿಂದ ತೊಡೆ ಕಾಲುಗಳು, ಭೂದೇವಿಯ ತೇಜಸ್ಸಿನಿಂದ ಕಟಿಪಶ್ಚಾದ್ಭಾಗವು ಆಯಿತು. ದೇವಿಯ ದಿವ್ಯ ದರ್ಶನದಿಂದ ಸಮಸ್ತ ದೇವತೆಗಳು ಸಂತೋಷಪಟ್ಟರು. ವಿಷ್ಣುವಿನ ಅಪೇಕ್ಷೆಯಂತೆ ದೇವತೆಗಳು ತಮ್ಮ ಆಯುಧಗಳ ತೇಜಸ್ಸಿನಿಂದ ಬೇರೆ ಆಯುಧಗಳನ್ನು ಸೃಷ್ಟಿಸಿ ಶ್ರೀದೇವಿಗೆ ಅರ್ಪಿಸಿದರು. ಕ್ಷೀರ ಸಮುದ್ರಾಧಿಪತಿಯು ರಕ್ತವರ್ಣದ ನಿತ್ಯ ಶುಭ್ರ ವಸ್ತ್ರಾಹಾರಗಳನ್ನು, ವಿಶ್ವಕರ್ಮನು ಕೋಟಿ ಸೂರ್ಯರ ಕಾಂತಿಯುಳ್ಳ ರತ್ನಖಚಿತ ಕುಂಡಲಗಳನ್ನು, ಕಡಗಗಳನ್ನು, ನೂಪುರಗಳನ್ನು, ಉಂಗುರಗಳು ಮತ್ತು ದಿವ್ಯವಾದ ಹಾರವನ್ನು ಅರ್ಪಿಸಿದನು. ವರುಣನು ವೈಜಯಂತಿ ಹಾರವನ್ನು, ಹಿಮವಂತನು ಸಿಂಹವನ್ನು, ವಿಷ್ಣುವು ಚಕ್ರಾಯುಧ, ಶಂಕರನು ತ್ರಿಶೂಲ, ಅಗ್ನಿಯು ಶಕ್ತಿಯಾಯುಧ, ವಾಯುದೇವನು ಧನುರ್ಬಾಣಗಳನ್ನು, ಇಂದ್ರನು ವಜ್ರಾಯುಧ ಘಂಟೆ, ಯಮನು ದಂಡಾಯುಧ, ಬ್ರಹ್ಮನು ಕಮಂಡಲು, ತ್ವಷ್ಟ್ಯವು ಕೌಮೋದಕಿ ಗದೆಯನ್ನು, ಅಸ್ತ್ರಗಳನ್ನು, ಕವಚಗಳನ್ನು, ಸೂರ್ಯನು ರಶ್ಮಿಗಳನ್ನು ಸಮರ್ಪಿಸಿದನು. ಶ್ರೀದೇವಿಯು ಸರ್ವಾಭರಣಯುಕ್ತಳು, ಸರ್ವಾಯುಧಧಾರಿಣಿಯು, ಸರ್ವಾಲಂಕಾರ ಶೋಭಿತಳು ಆಗಿ ಪರಿಶೋಭಿಸಿದಳು. ಪರಮ ಮಂಗಳಕಾರಿಣಿಯೂ ವರದಾಯಿನಿಯೂ ಆದ ಆದಿಲಕ್ಷ್ಮಿಯನ್ನು ದೇವತೆಗಳು ಹೊಗಳಿದರು. ನಮಃ ಶಿವಾಯೈ ಕಲ್ಯಾಣೈ ಶಾಂತೈ ಪುಷ್ಟೈ ನಮೋ ನಮಃ ಭಗವತೈ ನಮೋ ದೇವೈ ರುದ್ರಾಣೈ ಸತತಂ ನಮಃ ಕಾಳರಾತ್ರೈ ತಂಥಾಭಾಯ ಇಂದ್ರಾಣೈತೆ ನಮೋ ನಮಃ ಸಿದ್ಧೈ ಬುದ್ಧೈ ತಥಾರುದ್ಧೈ ವೈಷ್ಣವೈತೆ ನಮೋ ನಮಃ ತ್ವಮೇಕ ಸರ್ವದೇವಾನಾಂ ಶರಣಂ ಭಕ್ತವತ್ಸಲೆ ಪೀಡಿತಾನ್ ದಾನವೇನಾದ್ಯ ತ್ರಾಹಿ ದೇವಿ ನಮೋಸ್ತುತೆ ಎಂದು ಸ್ತುತಿಸಿ ನಮಸ್ಕರಿಸಿದರು. ಪ್ರಸನ್ನಳಾದ ಪರಮೇಶ್ವರಿಯು, ದೇವತೆಗಳೇ, ದೈತ್ಯ ಮಹಿಷನ ಭಯವನ್ನು ಬಿಡಿ, ಈಗಲೇ ಯುದ್ಧದಲ್ಲಿ ಮಹಿಷನನ್ನು ಕೊಲ್ಲುತ್ತೇನೆ ಎಂದಳು. ದೈವಬಲವು ಘೋರವಾದುದು, ಸರ್ವರಿಗೂ ಕಾಲವೇ ಅಧಿಪತಿಯು. ಕಾಲವು ಮೃತ್ಯುರೂಪವಾಗಿ ಮಹಾ ವರಸಂಪನ್ನರಿಗೂ ಸಾವನ್ನುಂಟು ಮಾಡುವುದು. ಅಂಥ ಕಾಲವು ದೈತ್ಯರಿಗೆ ಸಮೀಪಿಸಿತು. ದಾನವರಿಗೆ ದುಃಖವನ್ನು ಭಯವನ್ನು ಉಂಟು ಮಾಡಲು ದೇವಿಯು ಗಟ್ಟಿಯಾಗಿ ಘರ್ಜಿಸಿದಳು. ದಾನವರಿಗೆ ಹೃದಯ ಸೀಳಿದಂತಾಯಿತು. ಮಹಿಷನಿಗೆ ಕೋಪ ಬಂದಿತು. ತನ್ನ ದೂತರನ್ನು ದೇವಿಯನ್ನು ಕಂಡುಬರಲು ಕಳುಹಿಸಿದನು. ಸರ್ವಶಕ್ತಿ ಸಂಪನ್ನಳು ಮಹಾ ತೇಜಸ್ವಿಯೂ ಆದ ದೇವಿಯನ್ನು ಚೆನ್ನಾಗಿ ನೋಡಲು ಸಮರ್ಥರಾಗಲಿಲ್ಲ. ಮಾತನಾಡಿಸಲು ಗಂಟಲು ಒಣಗಿತು. ಮಹಿಷನಿಗೆ ಮಹದಾಶ್ಚರ್ಯವಾಗಿ ಮಂತ್ರಿಶ್ರೇಷ್ಠರನ್ನು ಕುರಿತು, ಈಗಲೇ ಆಕೆಯನ್ನು ಉಪಾಯವಾದ ಮಾತುಗಳಿಂದ ವಶಪಡಿಸಿಕೊಂಡು ಕರೆದುಕೊಂಡು ಬಾ, ಅವಳು ನನ್ನ ಪಟ್ಟ ಮಹಿಷಿಯಾಗಲಿ ಎಂದನು. ಮಂತ್ರಿವರೇಣ್ಯನು ಮಹಿಷಾಸುರನ ಸಾಮರ್ಥ್ಯವನ್ನು ಅನೇಕ ರೀತಿಯಲ್ಲಿ ದೇವಿಯ ಮುಂದೆ ಹೊಗಳಲು, ದೇವಿಯು, ಮಂತ್ರಿಶ್ರೇಷ್ಠನೇ, ನಾನು ದೇವತೆಗಳ ತಾಯಿಯು, ನನ್ನ ಹೆಸರು ಮಹಾಲಕ್ಷ್ಮಿ.
ಮಹಿಷಾಸುರನಿಗೆ ಮರಣವನ್ನುಂಟು ಮಾಡಲು ಬಂದಿರುವೆನು. ನಿನ್ನ ಪ್ರಭುವು ಪೂರ್ವದಲ್ಲಿ ಕಮಲ ಸಂಭವನಿಂದ ವರಗಳನ್ನು ಕೇಳಿಕೊಂಡಿರುವುದು ಸ್ತ್ರೀಯಿಂದ ಮರಣ. ಅವನ ಭಾಗದ ಮೃತ್ಯು ದೇವತೆಯೇ ನಾನು. ದೇವತೆಗಳು ಹವಿಸ್ಸನ್ನು ಭುಂಜಿಸಲಿ, ನೀವು ಪಾತಾಳದಲ್ಲಿರಿ ಎಂದು ಹೇಳಿದಳು. ಮಹಿಷಾಸುರನ ಮಂತ್ರಿಯು ದೇವಿಯ ಬಗ್ಗೆ ನೀಡಿದ ವಿವರಣೆಯನ್ನು ಕೇಳಿ ಸಮರವು ಅನಿವಾರ್ಯವು ಎಂದು ಅರಿತನು. ತಾಮ್ರನೆಂಬ ಮಂತ್ರಿಯು ಮಹಿಷಾಭೂಪಾಲ 18 ತೋಳುಗಳ ಸ್ತ್ರೀಯನ್ನು ಇದುವರೆಗೆ ಕಂಡಿಲ್ಲ, ಕೇಳಿಲ್ಲ. ಆಕೆಯು ನೋಡಲು ಬಾಲೆಯಾದರೂ ಬಲದಲ್ಲಿ ಸಮಾನರಾದವರು 3 ಲೋಕಗಳಲ್ಲಿಲ್ಲವೋ. ಏಕೆಂದರೆ ರಾತ್ರಿಯ ವೇಳೆ ಅನೇಕ ದುಸ್ವಪ್ನಗಳನ್ನು ಕಂಡೆನು, ಶಕುನಗಳು ಸರಿಬೀಳುತ್ತಿಲ್ಲವೋ. ಈಕೆಯು ವಿಲಕ್ಷಣ ರೂಪ, ಶಕ್ತಿ, ತೇಜಸ್ಸು, ಆಯುಧಗಳನ್ನು ಧರಿಸಿರುವುದರಿಂದ ಮಾಯಾಶಕ್ತಿಯೇ. ಹಾಗೆಂದು ನಾವು ಸುಮ್ಮನೆ ಕೂತುಕೊಳ್ಳಬಾರದು, ಯುದ್ಧವನ್ನು ಮಾಡೋಣ ಎಂದು ಹೇಳಿದನು. ತಾಮ್ರಾಸುರನ ಮಾತುಗಳನ್ನು ಕೇಳಿದರೂ ಮಹಿಷನು ಕಾಮಪೀಡಿತನಾದುದರಿಂದ ಯುದ್ಧದಲ್ಲಿ ದೇವಿಯು ಸತ್ತು ಹೋಗಬಹುದು. ಆದುದರಿಂದ ಉಪಾಯವಾಗಿ ಒಲಿಸಿಕೊಂಡು ಕರೆತರಬೇಕು, ಇಲ್ಲವೇ ಸೆರೆ ಹಿಡಿದು ತರಬೇಕು ಎಂದು ಚಿಂತಿಸಿ ಸಂಧಿಗಾಗಿ ದೇವಿಯ ಬಳಿಗೆ ತಾಮ್ರಾಸುರನನ್ನೇ ಕಳುಹಿಸಿದನು. ತಾಮ್ರನು ಶ್ರೀದೇವಿಯನ್ನು ಕಂಡು ಭಯಭೀತನಾದನು. ಸಾವು ಸಮೀಪಿಸಿತೆಂದು ಖಚಿತವಾಯಿತು. ದೇವಿಯು ನಸುನಗುತ್ತಾ, ಎಲೈ ಅಸುರನೇ, ನಾಹಂ ಪತಿ ವರಾನಾರಿ ವರ್ತತೆ ಮೇ ಪತಿ ಪ್ರಭು, ಸರ್ವಕರ್ತ ಸರ್ವಸಾಕ್ಷಿ ಹ್ಯಕರ್ತ ನಿಸ್ಪೃಹ ಸ್ಥಿರ, ನಿರ್ಗುಣೋ ನಿರ್ಮಮೋನಂತೋ ನಿರಾಲಂಬೋ ನಿರಾಶ್ರಯ, ಸರ್ವಜ್ಞ ಸರ್ವಗ ಸಾಕ್ಷಿ ಪೂರ್ಣ ಪೂರ್ಣಾಶಯ ಶಿವ, ಸರ್ವವಾಸ ಕ್ಷಮ ಶಾಂತ ಸರ್ವದೃಕ್ ಸರ್ವಭಾವನ. ನಾನು ಪತಿಯನ್ನು ಬಯಸಿ ಬಂದವಳಲ್ಲವೋ. ಈ ಜಗತ್ತಿನ ಒಡೆಯನೇ ನನ್ನ ಪತಿಯೋ. ಅವನಿಗೆ ರಾಗದ್ವೇಷವಿಲ್ಲ, ಕೇವಲ ಸಾಕ್ಷಿ ಸ್ವರೂಪನು, ನಿರ್ವಿಕಾರಿಯು, ನನ್ನ ಮೂಲಕ ಸಕಲ ಸೃಷ್ಟಿಕಾರ್ಯವನ್ನು ಮಾಡುವನು. ಆತನು ಆಪ್ತಕಾಮನು, ನಿರ್ಗುಣನು, ಸರ್ವವ್ಯಾಪಿಯು, ಅಹಂಕಾರ ಮಮಕಾರವಿಲ್ಲದವನು, ಸರ್ವಾಧಿಷ್ಠಾನ, ಸರ್ವಜ್ಞನು. ಮಹಿಷನನ್ನು ಕೊಂದು ಕೋಣವಾಗಿ ಮಾಡಿ ಯಮನ ವಾಹನವಾಗಿ ನೇಮಿಸುವನೆಂದು ನಿನ್ನ ರಾಜನಿಗೆ ಹೇಳು ಎಂದು ಆಜ್ಞಾಪಿಸಿದಳು. ಬಂಧುಗಳೇ, ಶ್ರೀದೇವಿ ದಿವ್ಯ ದರ್ಶನ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.